ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಮತ್ತು ಕೂಡ್ಲಿಗಿ ತಾಲೂಕಿನ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ವೇನಾಳ್ ದುರ್ಗಮ್ಮ ತಾಯಿಯ ಸನ್ನಿಧಿಗೆ ಬಂದಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಈ ತಾಯಿಯ ಬಗ್ಗೆ ಒಂದು ನಮ್ಮ ಯೂಟ್ಯೂಬ್ ಸುದ್ದಿಯನ್ನ ಮಾಡ್ಲಿಕ್ಕೆ ಇವತ್ತು ಈ ಕಡೆ ಬಂದಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಸಂಡೂರು ತಾಲೂಕಿನಲ್ಲಿ ಮತ್ತೆ ರಾಜ್ಯದಲ್ಲಿ ಈ ಬರ ಒಂದು ಕಾಡ್ತಾ ಇದೆ. ರೈತರಿಗೆ ಸುಮಾರು ತೊಂದರೆ ಆಗ್ತಾ ಇದೆ. ಈ ಮಳೆರಾಯ ಯಾವಾಗ ಕರುಣಿಸಲಿ ಅಂತಂದೇಳಿ ಆ ತಾಯಿ ಹತ್ರ ಕೇಳ್ಕೊಳ್ತಾ, ಜೊತೆಗೆ ಇವತ್ತೇನು ನಮ್ಮ ರೈತರು ಸುತ್ತಮುತ್ತ ಸಂಡೂರು ತಾಲೂಕು ಮತ್ತೆ ಕೂಡ್ಲಿಗಿ ತಾಲೂಕಿನ ರೈತರು ಇವತ್ತು ಹಲವು ರೀತಿಯಿಂದ ಬೆಳೆಗಳನ್ನ ಬೆಳೆದಿದ್ದಾರೆ. ಅವರಿಗೆ ಸರಿಯಾದ ಸಮಯಕ್ಕೆ ಮಳೆ ಬರಬೇಕು, ಈ ತಾಯಿ ಮಳೆನ ಬರೆಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಸುದ್ದಿ ಮಾಡ್ಲಿಕ್ಕೆ ಬಂದಿದ್ದೇವೆ. ನಾವು ಇವಾಗ ಸಿಕೆ ಹಳ್ಳಿಯಲ್ಲಿ ಬರ್ತಕ್ಕಂತ ವೇನಾಳ್ ದುರ್ಗಮ್ಮ ದೇವಿಯ ಸನ್ನಿಧಿಯಲ್ಲಿದ್ದೇವೆ. ಈ ತಾಯಿ ಹೇಗಪ್ಪ ಅಂತ ಹೇಳಿದ್ರೆ, ಸುಮಾರು ವರ್ಷಗಳಿಂದ ಇಲ್ಲಿ ನೆಲೆಸಿರತಕ್ಕಂಥದ್ದು. ಈ ತಾಯಿಯ ಒಂದು ಮಹಿಮೆ ಇದೆ. ಏನು ಆ ಮಹಿಮೆ ಅಂತ ನಾವು ಹೇಳ್ತಾ ಹೋದ್ರೆ ಏನಂತ ಹೇಳಿದ್ರೆ, ಈ ನಮ್ಮ ರಾಜ್ಯಕ್ಕಾಗ್ಲಿ ಈ ಗ್ರಾಮಕ್ಕಾಗ್ಲಿ ಯಾವುದೇ ರೀತಿಯ ಮಳೆ ಕೊರತೆ ಆಗಿರ್ಬೋದು, ಮತ್ತೆ ತೊಂದರೆ ಆಗಿರ್ಬೋದು, ಈ ಯಾವುದೇ ಅವತ್ತು ಆಯ್ತು. ಈಗ ಪ್ರಕೃತಿ ವಿಕೋಪಗಳು ಸೃಷ್ಟಿಯಾದಾಗ ಈ ತಾಯಿಯನ್ನ ನೆನ್ಸ್ಕೊಂಡು ಇಲ್ಲಿ ಬಂದು ಅವರ ಭಕ್ತಿಯಿಂದ ಪೂಜೆ ಮಾಡ್ಕೊಂಡ್ರೆ ಅವರಿಗೆ ಈ ತಾಯಿ ವರವನ್ನ ಕೊಡ್ತಾಳೆ ಅನ್ನೋ ಒಂದು ರೈತರ ಮತ್ತ ಸಾರ್ವಜನಿಕರ ಭಕ್ತಾದಿಗಳ ನಂಬಿಕೆ ಇರುವಂತದ್ದು. ಆ ದೃಷ್ಟಿಯಿಂದ ಇವತ್ತೇನ್ ನಮ್ಮ ಸಂಡೂರು ತಾಲೂಕು ಮತ್ತೆ ಕೂಡ್ಲಿಗಿ ತಾಲೂಕು ನಮ್ಮ ರಾಜ್ಯಾದ್ಯಂತ ಇವತ್ತೇನು ಬರ ಒಂದು ಬಂದಿದೆ. ಸರಿಯಾದ ರೀತಿ ಮಳೆ ಬಂದಿಲ್ಲ. ಹಾಗಾಗಿ ಈ ವೇನಾಳ್ ದುರ್ಗಮ್ಮ ತಾಯಿ ಇವತ್ತು ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಮಳೆ ಬೆಳೆ ಆಗ್ಲಿ ಮತ್ತೆ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಬಂದಿರತಕ್ಕಂಥದ್ದು. ಅಂದ್ರೆ ಈ ತಾಯಿಯ ಮಹಿಮೆ ನಾವು ಹೇಳ್ತಾ ಹೋದ್ರೆ ಸುಮಾರು ವರ್ಷಗಳಿಂದ ಈ ತಾಯಿಗೆ ಬಂದು ನಡೆದುಕೊಂಡಂತವ್ರಿಗೆ ಭಕ್ತಾದಿಗಳಿಗೆ ಅವ್ರಿಗೆ ಎಲ್ಲಾ ರೀತಿ ಒಳಿತನ್ನ ಮಾಡಿರ್ತಕ್ಕಂಥದ್ದು ಈ ತಾಯಿ ಬಹಳಷ್ಟು ಉದಾಹರಣೆಗಳಿದಾವೆ. ಹಾಗಾಗಿ ಇಲ್ಲಿ ನಾವು ಈ ದೇವಸ್ಥಾನದ ಹತ್ರ ನೋಡಿದಾಗ ಕೆಲವು ತೊಟ್ಲುಗಳನ್ನ ಕಟ್ಟಿರುವಂತದ್ದು. ಹಾಗೇನೆ ಈ ಜಾತ್ರೆ ಅಂತ ಬಂದಾಗ ಈ ತಾಯಿ ಅಪಾರ ಭಕ್ತಾದಿಗಳನ್ನ ಹೊಂದಿರ್ತಕ್ಕಂಥ ತಾಯಿ. ಇವರು ಯಾವತ್ತು ಯಾವ್ದನ್ನ ಕೇಳಿದ್ರು ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವ್ದಿಲ್ಲ. ಆ ಭಕ್ತಾದಿಗಳಿಗೆ ಒಳಿತನ್ನ ಮಾಡಿರುವಂತದ್ದು ಬಹಳಷ್ಟು ಉದಾಹರಣೆಗಳಿದಾವೆ. ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಈ ತಾಯಿನ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನೋಡ, ಈ ತಾಯಿ ವೇನಾಳ್ ದುರ್ಗಮ್ಮ ತಾಯಿ ಇಷ್ಟು ವರ್ಷ ನೀವು ಎಲ್ಲಾ ಕೇಳಿದ್ದನ್ನ ನೀವು ಕರುಣಿಸಿದ್ರಿ. ನಮ್ಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಳೆ ಬರ್ಲಾರದ ಪರಿಸ್ಥಿತಿ ಆಗಿದೆ ತಾಯಿ. ಮಳೆ ಬರ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿನ್ನ ಹತ್ರ ಬಂದಿದೀವಿ ತಾಯಿ. ಆದ ಕಾರಣ ನಮ್ಮ ಸಂಡೂರು ತಾಲೂಕು ಮತ್ತೆ ಕೂಡ್ಲಿಗಿ ತಾಲೂಕು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಬಂದಿಲ್ಲ, ಮಳೆ ಕೊಟ್ಟು ಈ ನಾಡಿನ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಎಲ್ಲರಿಗೆ ಒಳಿತು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಸುದ್ದಿಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಈ ರಾಜ್ಯಕ್ಕೆ ಮತ್ತೆ ಈ ಸಂಡೂರು ತಾಲೂಕಿಗೆ ಕೂಡ್ಲಿಗಿ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ಬರೋ ಹಂಗೆ ತಾಯಿ ನೀನು ಬರೆಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಕೇಳ್ಕೊಳ್ತಾ ಇದೀವಿ.